ಕನಕಗಿರಿ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ಅವರ 195ನೇ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪಾಮಣ್ಣ ಆರಳಿಗನೂರ್ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಂತರ ಮಾತನಾಡಿದ ನೀಲಕಂಠ ಬಡಿಗೇರ್, ಭೀಮಾ ಕೋರ್ಗಾಂವ್ ಯುದ್ಧದಲ್ಲಿ ಜಯಿಸಿ ಮಹಾರ್ ಸೈನಿಕರು ಕೊಡಿಸಿದ ಶಿಕ್ಷಣದ ಹಕ್ಕಿನಿಂದ ಜ್ಯೋತಿಬಾ ಫುಲೆ ಅವರು ಶಿಕ್ಷಣ ಪಡೆದು ತಮ್ಮ ಹೆಂಡತಿಯಾದ ಸಾವಿತ್ರಿಬಾಯಿ ಫುಲೆ ಅವರಿಗೂ ಶಿಕ್ಷಣ ಕೊಟ್ಟರು. ನಂತರ ಸಾವಿತ್ರಿಬಾಯಿ ಫುಲೆ ಅವರು ಎಲ್ಲ ವರ್ಗದ ಮಹಿಳೆಯರಿಗೆ ಶಿಕ್ಷಣ ಪಡೆದರೆ ಮಾತ್ರ ಬದಲಾವಣೆ ತರಲು ಸಾಧ್ಯ ಎಂದು ಅರಿತು ಎಲ್ಲರಿಗೂ ಶಿಕ್ಷಣ ನೀಡಲು ಮುಂದಾದರು. ಈ ಸಂದರ್ಭದಲ್ಲಿ ಮೇಲ್ಜಾತಿಯವರು ನೀಡಿದ ಹಲವಾರು ರೀತಿಯ ಅವಮಾನಗಳನ್ನು ಧೈರ್ಯದಿಂದ ಎದುರಿಸಿ ಎಲ್ಲ ವರ್ಗದ ಮಹಿಳೆಯರಿಗೆ ಶಿಕ್ಷಣ ನೀಡುವಲ್ಲಿ ಯಶಸ್ವಿ ಆದರು ಎಂದು ಶಾಂತಪ್ಪ ಬಸರಿಗಿಡ ಮಾತನಾಡಿ, ಸಾವಿತ್ರಿಬಾಯಿ ಫುಲೆ ಅವರು ಈ ದೇಶದಲ್ಲಿ ಮಹಿಳೆಯರಿಗೆ ಶಿಕ್ಷಣದ ಹಕ್ಕು ಇಲ್ಲದಿದ್ದ ಕಾಲದಲ್ಲಿ ಹಲವಾರು ನೋವು, ನಲಿವು, ಅವಮಾನಗಳನ್ನು ಎದುರಿಸಿ ಮಹಿಳೆಯರಿಗೆ ಶಿಕ್ಷಣ ನೀಡಿದ್ದಾರೆ. ಜೊತೆಗೆ ಸತ್ಯಶೋಧಕ ಸಮಾಜ ಎನ್ನುವ ಶಿಕ್ಷಣ ಕಟ್ಟಿಕೊಂಡು ಶಾಲೆಯನ್ನು ಪ್ರಾರಂಭಿಸಿ ಶೋಷಿತ ಸಮಾಜದಲ್ಲಿ ಎಲ್ಲ ಜನಗಳಿಗೆ ಶಿಕ್ಷಣ ನೀಡಿದರು ಎಂದರು. ಶೇಷಪ್ಪ ಪೂಜಾರ್ ಮಾತನಾಡಿ, ಸಾವಿತ್ರಿಬಾಯಿ ಫುಲೆ ಅವರು ಮಹಿಳೆಯರಿಗೆ ಶಿಕ್ಷಣ ಕೊಡದೇ ಇದ್ದಿದ್ರೆ ಮಹಿಳೆಯರು ಶಿಕ್ಷಣದಿಂದ ವಂಚಿತರಾಗಿ ಶೋಷಣೆಗೆ ಒಳಗಾಗುತ್ತಿದ್ದರು. ಆದರೆ ಸಾವಿತ್ರಿಬಾಯಿ ಫುಲೆ ಅವರು ಎಲ್ಲ ಮಹಿಳೆಯರಿಗೆ ಶಿಕ್ಷಣ ನೀಡುವ ಮೂಲಕ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಎಂದು ಹೆಸರುವಾಸಿಯಾದರು ಎಂದರು. ಈ ಸಂದರ್ಭದಲ್ಲಿ ಸಣ್ಣ ಕನಕಪ್ಪ, ಪಂಪಾಪತಿ ಜಾಲಿಹಾಳ್, ಸಣ್ಣ ಹನುಮಂತಪ್ಪ, ಹುಲಿ ಹೈದರ್, ಉಮೇಶ್ ಮ್ಯಾಗಡೆ, ಹೊನ್ನೂರ್ ಸಾಬ್, ಪಾಷಾ ಮುಲ್ಲಾರ್, ಹನುಮಂತಪ್ಪ, ನಾಗೇಶ್ ಪೂಜಾರ್, ಬಸವರಾಜ್ ಚಲವಾದಿ, ಪಾಮಣ್ಣ ಚಲವಾದಿ, ವೀರೇಶ್ ಬಾವಿಕಟ್ಟಿ, ರಾಜು ಪೂಜಾರ್ ಇತರರು ಉಪಸ್ಥಿತರಿದ್ದರು. ಶಿಕ್ಷಣ ಕಲಿಸಿ ಸುಮಾರು ಶಾಲೆಗಳನ್ನು ಹೆಣ್ಣುಮಕ್ಕಳಿಗಾಗಿ ಶಾಲೆಗಳನ್ನು ಮತ್ತು ವಿಧವೆಯರಿಗೆ ಒಂದು ಆಶ್ರಮಗಳನ್ನು ಎಲ್ಲ ಇದು ಮಾಡಿ ಮಹಿಳೆಯರ ಸಮಾನತೆಯನ್ನು ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಅವರ ಕಡೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತೆ ಎಲ್ಲರಿಗೂ ಸ್ವಾಗತ ಕೋರುತ್ತಾ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಎಲ್ಲ ಸಾರ್ವಜನಿಕರು ಸಾವಿತ್ರಿಬಾಯಿ ಫುಲೆ ಅವರ ಆದರ್ಶಗಳನ್ನು ನಾವು ಪಾಲಿಸಿದಾಗ ಉತ್ತಮ ರೀತಿಯಲ್ಲಿ ಸಾಧಿಸಿದೆ. ಯಾಕಂದರೆ ಅವರು ಯಾರು ಮಹಿಳೆಯರಿಗೆ ಹೊರಗಡೆ ಬರದೇ ಕೂಡ ಸ್ವಾತಂತ್ರ್ಯ ಇರಲಿಲ್ಲ. ಮಹಾತಾಯಿ ದಲಿತರಿಗೆ ಶಿಕ್ಷಣ ಎಲ್ಲ ಮೇಲ್ವರ್ಗದವ್ರನ್ನ ವಿರೋಧ ಕಟ್ಟಿಕೊಂಡು ದಲಿತರ ಕೇರಿಗೆ ಬಂದು ಶಿಕ್ಷಣವನ್ನು ಒಂದು ದಿನ ನಮ್ಮೆಲ್ಲ ಮಹಿಳೆಯರಿಗಾದರೂ ಮಹಿಳೆಯರಿಗಾದರೂ ನಮ್ಮ ದಲಿತ ಹಾಗಾಗಿ ಶಿಕ್ಷಣವನ್ನು ನಾವು ಸ್ಮರಿಸುತ್ತಾ ನಮ್ಮ ಮಕ್ಕಳಿಗೆ ಮುಂದಿನ ದಿನಮಾನಗಳಲ್ಲಿ ಇಂಥ ಕ್ರಾಂತಿಕಾರಿ ಇದ್ದಂಥ ನಮ್ಮ ಮಕ್ಕಳಿಗೆ ಹೇಳಿದಾಗ ಮಕ್ಕಳ ಭವಿಷ್ಯ ಕೂಡ ಉಜ್ವಲವಾಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ಹೇಳ್ತಾ ಮಾಡಲ್ಲ ವಿಡಿಯೋ ಮಾಡಲ್ಲ ವಿಡಿಯೋ ಕೇಳಲ್ಲ ಸೌಂಡಿಗೆ ಎಲ್ಲ ಸೌಂಡ್ ಕೇಳಲ್ಲ. ಅಯ್ಯೋ ಮಹಾರಾಷ್ಟ್ರದ ಸತಾರಾ ಜಿಲ್ಲೆ ಅಂತ ಒಂದು ಇವರು ವಿಡಿಯೋ ಮಾಡಕ್ಕೆ ಸುಮಾರು ಒಂದು ಕಾರ್ಯಕ್ರಮ ಮಾಡ್ತಾ ಸಮಾಜ ಮಹಿಳೆ ಶಿಕ್ಷಣ ಕಲಿಸಬೇಕಾಗಿದೆ. 1818ರ ಬಗ್ಗೆಯನ್ನು ನಾವು ಕಾರ್ಯಕ್ರಮದಲ್ಲಿ ಆಚರಣೆ ಮಾಡಿದ್ವಿ. ಆ 1818ರ ಬಗ್ಗೆಯಲ್ಲಿ ನಮ್ಮ ಏನು ಭೀಮಾ ಕೋರೆಗಾಂವ್ ಒಂದು ಉದ್ಯೋಗಸ್ಥರು ಆ ಉದ್ಯೋಗಸ್ಥರಲ್ಲಿ ನಮ್ಮ ಮಹಾ ಸೈನಿಕರು ಒಂದು ಬಾಜಿರಾವನಿಗೆ ಬೇಡಿಕೆ ಹೇಳ್ತಾರೆ. ಅದೇನು ಬೇಡಿಕೆ ಅಂತಂದರೆ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಮತ್ತು ನಮ್ಮನ್ನು ಮನುಷ್ಯರಾಗಿ ಕಾಣಬೇಕು ಅಂತ ಹೇಳಿದಾಗ ಅವರು ಅದನ್ನು ನಿರಾಕರಿಸ್ತಾರೆ. ಆ ನಿರಾಕರಿಸಿದ ಭಾಗವಾಗಿಯೇ ನಮ್ಮವರ ಒಂದು ಆತ್ಮಸ್ಥೈರ್ಯದಿಂದ ಒಂದು ಸ್ವಾಭಿಮಾನದ ಹೋರಾಟ ಮಾಡ್ತಾರೆ. ಅದೇ 1818ರ ಒಂದು ಕೋರೆಗಾಂವ್ ಯುದ್ಧ. ಆ ಯುದ್ಧದ ಭಾಗವಾಗಿ ಇವತ್ತು ನಾವು ಬಲಿಷ್ಠವಾಗಿ ಮಹಾರ್ ಜನಾಂಗ, ಮಹಾರ್ ನಾಯಕರು ಬೆಳಿಬೇಕಾಯಿತು. ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಶಿಕ್ಷಣ ಕ್ರಾಂತಿಯನ್ನೇ ನಡೆಯಿತು. ಆ ಶಿಕ್ಷಣ ಕ್ರಾಂತಿಯ ಭಾಗವಾಗಿಯೇ ಸಾವಿತ್ರಿಬಾಯಿ ಮತ್ತು ಜ್ಯೋತಿಬಾಯಿ ಫುಲೆ ಅವರು ಭಾರತದಲ್ಲಿ ಮಾಡ್ತಾರೆ. ಆ ಒಂದು
ಮಾತೆ ಸಾವಿತ್ರಿಬಾಯಿ ಫುಲೆಯವರು ಮತ್ತು ಚಕ್ಕ ಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದಂಥ ಜ್ಯೋತಿಬಾ ಫುಲೆ ಅವರು ಅತ್ಯಂತ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಅಸ್ಪೃಶ್ಯರಿಗೆ ಶಿಕ್ಷಣವನ್ನು ನಿರಾಕರಿಸಲಾಗಿತ್ತು. ಅಂಥ ಸಂದರ್ಭದಲ್ಲಿ ಮತ್ತೆ ಸಾವಿತ್ರಿಬಾಯಿ ಫುಲೆ ಅವರು 1884ರಲ್ಲಿ ಮಹಿಳೆಯರಿಗಾಗಿ ಒಂದು ಶಾಲೆಯನ್ನು ತೆರೀತಾರೆ. ಅದರಿಂದ ಮೊದಲು 9 ವಿದ್ಯಾರ್ಥಿಗಳು ದಾಖಲಾತಿಯನ್ನು ಪಡಿತಾರೆ. ನಂತರ ಬರ್ಬರ್ತಾ ಅನೇಕ ಶಾಲಾ ಕಾಲೇಜುಗಳನ್ನು ತೆರೆದು ಶಿಕ್ಷಣ ಕ್ರಾಂತಿಯನ್ನು ಮಾಡ್ತಾರೆ. ಶಿಕ್ಷಣದ ಕ್ರಾಂತಿಯ ಅಧಿಕಾರ ಯಾರಿದ್ರೆ ಅದು ಸಾವಿತ್ರಿಬಾಯಿ ಫುಲೆ ಆಗಬೇಕಾಯಿತು. ಇವತ್ತು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತೀವಿ, ಅದಕ್ಕೆ ಮೂಲ ಕಾರಣನೇ ಸಾವಿತ್ರಿಬಾಯಿ ಫುಲೆ ಅವರ ಒಂದು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಬೇಕಾಗುತ್ತೆ. ಇವತ್ತು ಇತಿಹಾಸ ಯಾವ ರೀತಿ ಆಗಿದೆ ಅಂದರೆ ಶಿಕ್ಷಣ ಮೊದಲೇ ಶಿಕ್ಷಣ ಕಲಿತಂತರಿಗೆ ಬಿಟ್ಟು ಬೇರೆಯವರಿಗೆ ಇವತ್ತು ನಾವು ಶಿಕ್ಷಣ ಒಂದು ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಅದಕ್ಕೆ ಪ್ರಮುಖವಾಗಿ ಸಲ್ಲಬೇಕಾಗಿತ್ತಂದ್ರೆ ಅದು ಸಾವಿತ್ರಿಬಾಯಿ ಫುಲೆ ಅವರ ಶಿಕ್ಷಕರ ದಿನಾಚರಣೆ ನಾವು ಆಚರಣೆ ಮಾಡಬೇಕಾಗಿದೆ ಎಲ್ಲರೂ. ಹಾಗಾಗಿ ಇವತ್ತು ಶಿಕ್ಷಣ ಕಲಿತಂತ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಒಂದು ಜನ್ಮದಿನದ ಒಂದು ಕಾರ್ಯಕ್ರಮ ಮಾಡಿದ್ವಿ. ಈ ಕಾರ್ಯಕ್ರಮ ಬಂದಂಥ ತಮಗೆಲ್ಲರಿಗೂ ಹೊಂದಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡ ತಮಗೆಲ್ಲರಿಗೂ